ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ರೀತಿಯಾದಂಥ ಒಂದು ಸಿಂಪಲ್ ಬಾರ್ಡರ್ ಡಿಸೈನ್ ಸ್ಯಾರಿ ಕುಚ್ಚನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನಿಮ್ಗೆ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಈ ಸೀರೆ ಬಂದುಬಿಟ್ಟು ಈ ರೀತಿ ಬೇಬಿ ಪಿಂಕು ಮತ್ತು ಮರೂನ್ ಕಲರ್ ಇದೆ. ಇದು ಸೆರಗ್ ಕೂಡ ಮರೂನ್ ಕಲರಲ್ಲಿದೆ. ಆಮೇಲೆ ನಾನೇನು ಜಿಗ್ಜಾಗ್ ಮಾಡಿಲ್ಲ, ಫಸ್ಟೇ ಸೀರೆಗೆ ಇತ್ತು. ಅದಕ್ಕೆ ನಾನಿಲ್ಲಿ ಸೀರೆ ಕಲರ್ದು ಬೇಬಿ ಪಿಂಕ್ ಕಲರ್ದು ದಾರಾನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 6 ಎಳೆ ದಾರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಬಂದು ನಾನಿಲ್ಲಿ 2 ರೀತಿ, ಈ ರೀತಿ ಮೀಡಿಯಮ್ ಸೈಜ್ದು ಬೀಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಚಿಕ್ಕ ಬೀಡ್ ತೊಗೊಂಡಿದ್ದೀನಿ. ನಾನಿಲ್ಲಿ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ, ಯಾಕಂದರೆ ಸೀರೆಯಲ್ಲಿ ಸಿಲ್ವರ್ ಕಲರ್ ವರ್ಕ್ ಇದೆ ಅಂತ ಹೇಳಿ. ನೀವು ಬೇಕಂದರೆ ಗೋಲ್ಡ್ ಕಲರ್ ಕೂಡ ತೊಗೋಬೋದು, ಸೀರೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ, ಅಥವಾ ಒಂದು ಸಿಂಗಲ್ ಕ್ರೋಶ ಮಾಡಿ. ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡಿ. ಇಲ್ಲಿ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ, ಲಾಕ್ ಅಂದ್ರೂ ಒಂದೇ. ಟೋಟಲಾಗಿ ಫಸ್ಟ್ ಲಾಕ್ನು ಸೇರಿ ಟೋಟಲಾಗಿ ಇಲ್ಲಿ 4 ಸರ್ತಿ ಲಾಕ್ಸ್ ಮಾಡ್ಕೋಬೇಕು, ಅಥವಾ 4 ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು. 4 ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಫಸ್ಟ್ ಬಿಗ್ ಸೈಜ್ ಬೀಡ್ ತೋರಿಸಿದ್ನಲ್ಲ ನಾನು, ಆ ರೀತಿ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಅದನ್ನ ಈ ರೀತಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು. ಈ ರೀತಿ ನೋಡಿಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಬೀಡನ್ನ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಅದಾದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಈಗ ಪುಟ್ಟ ಸೈಜ್ ಅಂದರೆ ಚಿಕ್ಕ ಸೈಜ್ ಬೀಡ್ ತೊಗೊಂಡಲ್ಲ ನಾನು ತೋರಿಸಿದ್ನಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಬೀಡನ್ನ ಆ್ಯಡ್ ಮಾಡಿ ಈಗ ಬೀಡನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಡಲ್ ಮೇಲೆ ಒಂದ್ಸತಿ ದಾರ ಸುತ್ತಿ ನಾವು ಬಿಗ್ ಸೈಜ್ ಬೀಡನ್ನ ಏನು ಸೀರೆಗೆ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಹಿಂದೆ ಈ ರೀತಿ ಆ ಬೀಡ್ ಕೆಳಗಡೆ ಸ್ಪೇಸ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ತೆಗೀರಿ, ಮತ್ತು 2 ದಾರ ಒಂದು ಸರ್ತಿ ತೆಗೀರಿ. ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡ್ಮೇಲೆ ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ ನಾವು ಈಗೇನು ಕಂಬ ಮಾಡಿದ್ವಲ್ಲ ಡಬಲ್ ಕ್ರೋಶದ್ದು, ಆ ಕಂಬದ ಹಿಂದೆ ಈ ರೀತಿ ಆ ಬೀಡು ಮತ್ತು ಆ ಕಂಬದ ಮಧ್ಯೆ ಸ್ಪೇಸ್ ಇರುತ್ತೆ. ಸೊ ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ 3 ಚೈನ್ನ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ಪಿಕೋಟ್ ನಾವು ಒಂದೇ ಪಿಕೋಟ್ ಮಾಡ್ತಿದ್ವಲ್ಲ, ಅದೇ ರೀತಿ 3 ಚೈನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಟೋಟಲಾಗಿ ನಾನು 3 ಸರ್ತಿ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು 3 ಸರ್ತಿ ಈ ರೀತಿ 3 ಚೈನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ಒಂದು ಪುಟ್ಟದು ಡಿಸೈನ್ ಬರುತ್ತೆ. ಸೊ 3 ಚೈನ್ ಹಾಕಿ, ಇಲ್ಲ ಬೇಕಂದರೆ 4 ಚೈನ್ ಕೂಡ ಹಾಕಿ, ಅದು ಸ್ವಲ್ಪ ಸೈಜ್ ದೊಡ್ಡದಾಗಿ ಕಾಣಿಸುತ್ತೆ ಡಿಸೈನ್ದು. ಅದಾದಮೇಲೆ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಿ ಸೇಮ್ ಆ ಬೀಡ್ ಕೆಳಗಡೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಸೇಮ್ ಅದೇ ಗ್ಯಾಪ್ಗೆ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು. ಟೋಟಲ್ ಇಲ್ಲಿ ಡಿಸೈನ್ ಆದಮೇಲೆ 2 ಡಬಲ್ ಕ್ರೋಶ ಕಂಬ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ ನಾವೇನೀಗ ಸೆಕೆಂಡ್ ಡಬಲ್ ಕ್ರೋಶ ಕಂಬ ಮಾಡಿರ್ತೀರ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಡಿಸೈನ್ ಆದಮೇಲೆ 2 ಕಂಬ ಮಾಡ್ತೀವಿ ನಾವು ಡಬಲ್ ಕ್ರೋಶ ಕಂಬ. ಅದಾದಮೇಲೆ 3 ಚೈನ್ ಹಾಕಿ ನಾವು 2ನೇ ಕಂಬ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಪಿಕೋಟ್ಸ್ಗಳನ್ನ ಮಾಡ್ಕೊಂಡು ಹೋಗಬೇಕು. ಈ ರೀತಿ 3 ಪಿಕೋಟ್ಸ್ಗಳನ್ನ ಮಾಡಬೇಕು. ಸೊ ನಾನು ಫಸ್ಟು ಡಬಲ್ ಕ್ರೋಶಗೂ 3 ಸರ್ತಿ 3 ಚೈನ್ ಹಾಕಿ ಪಿಕೋಟ್ ಮಾಡಿದ್ದೀನಿ. ಅದಾದಮೇಲೆ 2 ಡಬಲ್ ಕ್ರೋಶ ಕಂಬ ಹಾಕಿ ನೆಕ್ಸ್ಟ್ ಸೆಕೆಂಡ್ ಡಬಲ್ ಕ್ರೋಶ ಕಂಬಕ್ಕೆ 3 ಚೈನ್ ಹಾಕಿ 3 ಸರ್ತಿ ಪಿಕೋಟ್ಸ್ನ ಮಾಡಿದ್ದೀನಿ. ಸೊ ನಿಮಗೆ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. 2 ಸೈಡು 3 ಪಿಕೋಟ್ಸ್ಗಳನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಸೇಮ್ ಅದೇ ಬೀಡ್ ಕೆಳಗಡೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಕಂಬ ಮಾಡಿಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಳ್ಳಿ ನೀಟಾಗಿ. ಇದನ್ನ ಸ್ವಲ್ಪ ಡಿಸೈನ್ ಈ ರೀತಿ ಪ್ರೆಸ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ನೀಟಾಗಿ. ಎಲ್ಲಿಗೆ ಬರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ಇದು ಕಂಪ್ಲೀಟ್ ಇಷ್ಟೇ, ಇದು ಡಿಸೈನು ಇಷ್ಟೇ ಬರುತ್ತೆ. ಸೊ ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೂ 4 ಸರ್ತಿ ಲಾಕ್ ಮಾಡ್ಕೊಳ್ಳಿ. ಅಂದರೆ ಇದನ್ನು ಸೇರಿ 4 ಸರ್ತಿ, ಇಲ್ಲಾಂದರೆ ಈ ಲಾಕ್ನ ಬಿಟ್ಟು 3 ಸಿಂಗಲ್ ಕ್ರೋಶ ಅಥವಾ 3 ಲಾಕ್ ಮಾಡ್ಕೊಳ್ಳಿ. ನಿಮಗಿನ್ನೂ ಗ್ಯಾಪ್ ಜಾಸ್ತಿ ಬೇಕಂದರೆ 5 ಅಥವಾ 6 ಸಿಂಗಲ್ ಕ್ರೋಶಗಳನ್ನ ಮಾಡಿ, ಇಲ್ಲಾಂದರೆ ನೀವು
2 ಚೈನ್ ಹಾಕಿ ನೆಕ್ಸ್ಟ್ ಕೂಡ ಆರ್ಚ್ ಸ್ಟಾರ್ಟ್ ಮಾಡ್ಬೋದು. ಬೇಡ ಕುಚ್ಚು ಬೇಕನ್ನೋರು ಇಲ್ಲಿ 4 ಸಿಂಗಲ್ ಕ್ರೋಶೆ ಹಾಕೋ ಬದಲು 5 ಚೈನ್ ಈ ರೀತಿ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲ ಬೇಡ ಅಂದರೆ ಇದೇ ರೀತಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಿ. ಸೊ 4 ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಸೀರೆಗೆ ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ಆ್ಯಡ್ ಮಾಡ್ತೀನಿ. ಫಸ್ಟು ಬಿಗ್ ಸೈಜ್ ಬೀಡು, ಅದಾದಮೇಲೆ ಸ್ಮಾಲ್ ಸೈಜ್ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಫಸ್ಟ್ ಬಿಗ್ ಸೈಜ್ ಬೀಡ್ ಕೆಳಗಡೆ ಸ್ಪೇಸ್ ಇರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ ಆ ಮಾಡಿದ ಡಬಲ್ ಕ್ರೋಶೆ ಇರುತ್ತಲ್ಲ ಅದರ ಹಿಂದೆ ಹೋಗಿ ದಾರ ತಂದು ಒಂದು ಪಿಕಾಟ್ ಮಾಡಬೇಕು. ಸೊ 3 ಚೈನ್ದು ಒಂದು ಪಿಕಾಟ್ ಆಯಿತು. ಈಗ ಮತ್ತೆ 3 ಚೈನ್ ಹಾಕಬೇಕು, ಮತ್ತು ಅದೇ ಡಬಲ್ ಕ್ರೋಶೆದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಈಗ ನಾವೇನು ಒಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದಕ್ಕೆ 3 ಟೈಮ್ಸು 3 ಚೈನ್ ಹಾಕಿ ಅದನ್ನ ಅದೇ ಕಂಬದ ಹಿಂದೆ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಂಡು ಹೋಗಬೇಕು. 3 ಚೈನ್ದು 3 ಪಿಕಾಟ್ ಥರ ಅನಿಸುತ್ತೆ ನಿಮಗೆ. ಈ ರೀತಿ ಬರುತ್ತೆ ಇದು ಡಿಸೈನ್. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಬಿಗ್ ಸೈಜ್ ಬೀಡ್ ಕೆಳಗಡೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅದೇ ಸ್ಪೇಸ್ಗೆ ಹೋಗಿ ದಾರ ತಂದು ಇನ್ನೊಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. 2 ಕಂಬ ಆಯಿತಾ ಈಗ ಒಂದು ಡಿಸೈನ್ ಆದಮೇಲೆ. ಸೊ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಈಗ ಸೆಕೆಂಡ್ ಏನು ಕಂಬ ಮಾಡಿದ್ವಲ್ಲ ಅದರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದಕ್ಕೆ 3 ಚೈನ್ಸ್ನ 3 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಏನು ಮಾಡಿದ್ವಲ್ಲ ಡಿಸೈನ್ಗೆ, ಸೊ ಅದೇ ರೀತಿ ಇಲ್ಲೂ ಕೂಡ 3 ಸರ್ತಿ 3 ಚೈನ್ ಹಾಕಿ ಆ ಕಂಬಕ್ಕೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಮತ್ತೊಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ತಬೇಕು. ಸೇಮ್ ಬಿಗ್ ಸೈಜ್ ಬೀಡ್ ಕೆಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಕಂಬ ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಅಂದರೆ ನಿಮಗೆ ನೀಟಾಗಿ ಎಲ್ಲಿಗೆ ಬರುತ್ತೆ ಡಿಸೈನ್ ಗೊತ್ತಾಗುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ 4 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. ಇಲ್ಲ ನೀವು ಎಷ್ಟು ಹೆಚ್ಚಿಗೆ ಹಾಕ್ಕೊಂಡಿದ್ರೆ ಹೆಚ್ಚಿಗೆ ಹಾಕ್ಕೊಳ್ಳಿ. ಇಲ್ಲ ನೀವು ಇಲ್ಲಿ ಕುಚ್ಚಬೇಕು ಅಂತ ಹೇಳಿ 5 ಚೈನ್ ಹಾಕ್ಕೊಂಡಿದ್ರೆ ಈ ಡಿಸೈನ್ ಆದಮೇಲೆ ಮತ್ತೆ 5 ಚೈನ್ನೇ ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಹಾಕೋಬೋದು ಡಿಸೈನ್ನ. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗೋದು ಡಿಸೈನ್ನ. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸ್ಟಿಫ್ ಆಗಿದೆ, ಯಾವುದೇ ರೀತಿ ಶ್ರಿಂಕ್ ಇಲ್ಲ ಸೀರೆ. ಸೊ ಇಲ್ಲಿ ನಾವು ಈ ಡಿಸೈನಲ್ಲಿ ಈ ರೀತಿ 2 ಬೀಡ್ ಆ್ಯಡ್ ಮಾಡಿದ್ದೀವಲ್ಲ ಒಂದೇ ಆರ್ಚಿಗೆ, ಅದೇ ಇಲ್ಲಿ ಹೈಲೈಟ್ ಆಗಿರೋದು. ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೀವು ಬೇಕಂದರೆ ಇದಕ್ಕೆ ಇಲ್ಲಿ 5 ಚೈನ್ ಹಾಕ್ಕೊಂಡು ಕುಚ್ಚು ಕೂಡ ಕಟ್ಕೋಬೋದು. ಬೇಡ ಅಂದರೆ ಇದೇ ರೀತಿಯೂ ಕೂಡ ನೀವು ಹಾಕೋಬೋದು. ತುಂಬ ಪುಟ್ಟ ಆರ್ಚ್ ಇದೆ, ತುಂಬ ಬೇಗ ಹಾಕಿ ಮುಗಿಸ್ಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.